ರಾಬರ್ಟ್ ಕ್ಲೈವ್ ಸಾಮಾನ್ಯ ಕಚೇರಿಯ ಉದ್ಯೋಗಿಯಿಂದ ಬ್ರಿಟಿಷರ ಆಳ್ವಿಕೆಯ ಮೂಲಸ್ತಂಭನಾದ ಸೇನಾ ನಾಯಕರಾದರು. ಅವರ ಪ್ಲಾಸಿ ಜಯ ಮತ್ತು ಬಂಗಾಳದ ಆರ್ಥಿಕ ಸಂಪತ್ತನ್ನು ವಶಪಡಿಸಿಕೊಂಡ ತಂತ್ರಬುದ್ಧಿಯೇ ಇಂಗ್ಲಿಷರ ಭಾರತ ಆಳ್ವಿಕೆಗೆ ದಾರಿ ಮಾಡಿಕೊಟ್ಟಿತು. ಆದ್ದರಿಂದ ಅವರನ್ನು ಬ್ರಿಟಿಷ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ರಾಬರ್ಟ್ ಕ್ಲೈವ್ 1725ರಿಂದ 1774ರವರೆಗೆ ಅವರನ್ನು ಕ್ಲೈವ್ ಆಫ್ ಇಂಡಿಯಾ ಎಂದು ಕರೆಯಲಾಗುತ್ತದೆ. ಅವರು ಈಸ್ಟ್ ಇಂಡಿಯಾ ಕಂಪನಿಯ ಸೇನೆಯ ಅಧಿಕಾರಿ ಹಾಗೂ ಆಡಳಿತಗಾರರಾಗಿದ್ದರು. ಭಾರತದಲ್ಲಿ ಬ್ರಿಟಿಷರ ಸಾಮ್ರಾಜ್ಯದ ಸ್ಥಾಪನೆಗೆ ಅವರು ಪ್ರಮುಖ ಪಾತ್ರ ವಹಿಸಿದ್ದರು. ಕ್ಲೈವ್ ಇಂಗ್ಲೆಂಡಿನ ಶ್ರೋಪ್ಶೈರ್ನಲ್ಲಿ ಜನಿಸಿದರು. ಬಾಲ್ಯದಲ್ಲಿ ಓದಿನಲ್ಲಿ ಹೆಚ್ಚು ಉತ್ತಮನಾಗಿರಲಿಲ್ಲ. ಅವರ ತುರ್ತು ಚಾತುರ್ಯ, ಧೈರ್ಯ ಮತ್ತು ಸಾಹಸ ಪ್ರವೃತ್ತಿಯ ಕಾರಣದಿಂದ ಅವರು ಹೋರಾಟಗಳಲ್ಲಿ ತೊಡಗಿಕೊಳ್ಳುತ್ತಿದ್ದರಂತೆ. 1744ರಲ್ಲಿ ಅವರು ಕಚೇರಿಯ ಕೆಲಸಕ್ಕಾಗಿ ಈಸ್ಟ್ ಇಂಡಿಯಾ ಕಂಪನಿಯ ಸೇವೆಗೆ ಸೇರಿ ಭಾರತಕ್ಕೆ ಬಂದು ಮದ್ರಾಸ್ ಅಂದರೆ ಇಂದಿನ ಚೆನ್ನೈನಲ್ಲಿ ಕೆಲಸ ಆರಂಭಿಸಿದರು. ಕ್ಲೈವ್ ಮೊದಲ ಬಾರಿಗೆ ಸೈನಿಕರಾಗಿ ಮದ್ರಾಸ್ನ ರಕ್ಷಣೆಯಲ್ಲಿ ತಮ್ಮ ಸಾಮರ್ಥ್ಯ ತೋರಿಸಿದರು. ಆ ಸಮಯದಲ್ಲಿ ಇಂಗ್ಲಿಷರು ಮತ್ತು ಫ್ರೆಂಚರು ಭಾರತದಲ್ಲಿ ಪ್ರಾಬಲ್ಯಕ್ಕಾಗಿ ಹೋರಾಟ ನಡೆಸುತ್ತಿದ್ದರು. ಕಾರ್ನಾಟಿಕ್ ಯುದ್ಧಗಳ ಸಮಯದಲ್ಲಿ ಅವರು ಸೇನೆಯಲ್ಲಿಯೇ ಪ್ರಸಿದ್ಧರಾದರು. ಅವರ ತಂತ್ರಚಾತುರ್ಯ, ಧೈರ್ಯ ಮತ್ತು ನೇತೃತ್ವದ ಗುಣಗಳಿಂದ ಈಸ್ಟ್ ಇಂಡಿಯಾ ಕಂಪನಿಯವರು ಅವರನ್ನು ಗಮನಿಸಿದರು. 1751ರಲ್ಲಿ ಆರ್ಕಾಟ್ ಕೋಟೆಯನ್ನು ಜಯಿಸಿದ ಕ್ಲೈವ್ ಅವರನ್ನು ಯುವ ವೀರ ಎಂದು ಕೊಂಡಾಡಲಾಯಿತು. ಆದರೆ ಅವರ ಅತ್ಯಂತ ಪ್ರಸಿದ್ಧ ಸಾಧನೆ 1757ರಲ್ಲಿ ನಡೆದ ಪ್ಲಾಸಿ ಯುದ್ಧ. ಬಂಗಾಳದ ನವಾಬ್ ಸಿರಾಜುದ್ದೌಲಾಹನು ಬ್ರಿಟಿಷರ ವಿರುದ್ಧ ನಿಂತಿದ್ದನು. ಕ್ಲೈವ್ ಚತುರತೆಯಿಂದ ನವಾಬನ ಸೇನಾಪತಿಗಳಾದ ಮಿರ್ಜಾಫರ್ ಮೊದಲಾದವರನ್ನು ತನ್ನ ಬಲೆಗೆ ಸೆಳೆದನು. ಈ ದ್ರೋಹದ ಪರಿಣಾಮವಾಗಿ ಪ್ಲಾಸಿ ಯುದ್ಧದಲ್ಲಿ ಕ್ಲೈವ್ ಕೇವಲ ಕೆಲವು ನೂರಾರು ಸೈನಿಕರೊಂದಿಗೆ ಸಾವಿರಾರು ಸೈನಿಕರಿದ್ದ ನವಾಬನ ಸೇನೆಯನ್ನು ಸೋಲಿಸಿದನು. ಈ ಜಯವು ಭಾರತದ ಇತಿಹಾಸವನ್ನು ಸಂಪೂರ್ಣವಾಗಿ ಬದಲಾಯಿಸಿತು. ಬಂಗಾಳದ ಅಪಾರ ಸಂಪತ್ತು ಬ್ರಿಟಿಷರ ಕೈಗೆ ಬಂತು. ಆರ್ಥಿಕ ಶಕ್ತಿಯಿಂದ ಈಸ್ಟ್ ಇಂಡಿಯಾ ಕಂಪನಿ ಮತ್ತಷ್ಟು ಬಲವತ್ತಾಯಿತು. ಪ್ಲಾಸಿಯ ಜಯದಿಂದ ಭಾರತದಲ್ಲಿ ಬ್ರಿಟಿಷರ ಸಾಮ್ರಾಜ್ಯದ ಅಡಿಗಲ್ಲು ಇಡಲಾಯಿತು. ಕ್ಲೈವ್ ಬಳಿಕ ಬಂಗಾಳದ ಆಳ್ವಿಕೆಯಲ್ಲಿ ಪ್ರಮುಖ ಸ್ಥಾನ ಪಡೆದರು. ಅವರು 1765ರಲ್ಲಿ ಮೊಘಲ್ ಚಕ್ರವರ್ತಿ ಶಾ ಆಲಂನಿಂದ ದಿವಾನಿ ಹಕ್ಕು ಪಡೆದರು. ಇದರಿಂದ ಕಂಪನಿಗೆ ಬಂಗಾಳದ ತೆರಿಗೆ ಸಂಗ್ರಹಿಸುವ ಹಕ್ಕು ದೊರಕಿತು. ಇದು ಬ್ರಿಟಿಷರ ಆಳ್ವಿಕೆಯ ಕಾನೂನುಬದ್ಧ ಆಧಾರವಾಗಿತ್ತು. ಆದರೆ ಕ್ಲೈವ್ರ ಜೀವನದಲ್ಲಿ ವಿವಾದಗಳೂ ಕಡಿಮೆ ಇರಲಿಲ್ಲ. ಭಾರತದಿಂದ ಇಂಗ್ಲೆಂಡಿಗೆ ಹಿಂದಿರುಗಿದಾಗ ಅವರನ್ನು ಭ್ರಷ್ಟಾಚಾರದ ಆರೋಪಗಳಿಂದ ಪ್ರಶ್ನಿಸಲಾಯಿತು. ಬಂಗಾಳದ ಅಪಾರ ಸಂಪತ್ತು ಇಂಗ್ಲೆಂಡಿಗೆ ಸಾಗಿದ ಕಾರಣ ಅವರು ಬಹಳ ಶ್ರೀಮಂತರಾದರು. ಕೆಲವರು ಅವರನ್ನು ದೇಶದ ವೀರನಂತೆ ಕೊಂಡಾಡಿದರೆ, ಕೆಲವರು ಅವರನ್ನು ಶೋಷಕ ಮತ್ತು ಭ್ರಷ್ಟನಂತೆ ವಿರೋಧಿಸಿದರು. 1774ರಲ್ಲಿ ಅವರು ಮಾನಸಿಕ ಅಶಾಂತಿ ಮತ್ತು ಆರೋಗ್ಯ ಸಮಸ್ಯೆಗಳ ಕಾರಣದಿಂದ ಆತ್ಮಹತ್ಯೆ ಮಾಡಿಕೊಂಡರು. ಆದರೆ ಇತಿಹಾಸದಲ್ಲಿ ಅವರು ಭಾರತದಲ್ಲಿ ಬ್ರಿಟಿಷರ ಪ್ರಾಬಲ್ಯದ ಸ್ಥಾಪಕ ಎಂದೇ ಗುರುತಿಸಲ್ಪಟ್ಟಿದ್ದಾರೆ.